ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗುತ್ತೆ. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಆರಾಮಾಗಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಹೊಸದು ಎಲ್ಲರೂ ಇವಾಗ ಹೊಸ್ದಾಗಿ ಆ್ಯಕ್ಟ್ ಮಾಡಿದಾರಲ್ಲ, ಸೊ ಸ್ವಲ್ಪ ಇನ್ನೂ ಬೇಕಾಗುತ್ತೆ. ಬಟ್ ಮೂವಿ ಮಾತ್ರ ಸೂಪರ್ ಆಗಿದೆ. ಸೊ ಇಂಟರ್ವ್ಯೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿರ್ತಾರ, ನಾವು ಅದನ್ನು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಮುಂದೆ ಇನ್ನೂ ಚೆನ್ನಾಗಿ ಓಡಲಿ. ಚೆನ್ನಾಗಿದೆ ಸರ್, ಸೂಪರ್ ಮೂವಿ, ಒಳ್ಳೆಯದು, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಇಬ್ಬರು ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೆ ಜಿ ಮಾಡಿ ನೋಡ್ಬೋದು, ಬಂದು ನೋಡಿ. ಥ್ಯಾಂಕ್ ಯು. ಹೇಗೆ ಸರ್ ಸಿನಿಮಾ? ಸಿನಿಮಾ ಹೇಗಿದೆ ಸರ್? ಸಿನಿಮಾ ಹೇಗಿದೆ? ಚೆನ್ನಾಗಿದೆ. ನಮಸ್ತೆ ನಮಸ್ತೆ. ಹೇಗಿದೆ ಸಿನಿಮಾ? ಕೇಳಿಸ್ತಾನೆ ಇಲ್ಲ. ಸಿನಿಮಾ ಹೇಗಿದೆ? ಸಿನಿಮಾ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ, ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ದಯವಿಟ್ಟು ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ, ಬಂದು ಸಿನಿಮಾ ನೋಡಿ. ನಮ್ಗೆ ಇಷ್ಟ ಆಯಿತು, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಹುಡುಗರಿಗೆ, ಫ್ಯಾಮಿಲಿಗೆ ಎಲ್ಲ ತುಂಬ ನೋಡ್ಬೋದು. ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಓರಿ ಸರಿ ಸರ್, ತುಂಬ ಚೆನ್ನಾಗಿದೆ. ನಮ್ಮ ದೇಶ ಅಂತ ಬಂದರೆ ಪ್ರತಿಯೊಂದು ಯುವಕರು ಹೇಗಿರ್ತಾರೆ, ಹೇಗೆ ಜಾಲಿ ಮಾಡ್ಕೊಂಡಿದ್ರು ಪರವಾಗಿಲ್ಲ, ನಮ್ಮ ದೇಶ ಅಂತ ಬಂದರೆ ಹೇಗೆ ಕಾಪಾಡ್ತಾರೆ ಅನ್ನೋದಕ್ಕೆ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ನನಗೆ ಅಂದ್ಕೊಂಡಿದ್ದೆ ಓರಿ ಅಂದರೆ ಏನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇದ್ದಲ್ಲ, ಏನೋ ಬಿಸ್ಕೆಟ್ ಅಂದ್ಕೊಂಡೆ. ಬಟ್ ಚೆನ್ನಾಗಿದೆ, ನೇಷನ್ ವೈಸ್ ಚೆನ್ನಾಗಿದೆ. ಕ್ಯಾಬ್ ಡ್ರೈವರ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ಹೆವಿ ರೆಸ್ಪೆಕ್ಟ್ ಇದೆ ಅಂತ ಗೊತ್ತಾಗ್ತಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಒಳ್ಳೆ ಮೂವಿ. ಜೋಕ್ಸ್ ಇದೆ, ಫೈಟ್ಸ್ ಇದೆ, ಈವಿಲ್ ಇದೆ, ಎಲ್ಲ ಇದೆ. ಎಲ್ಲ ಟೋಟಲ್ ಪ್ಯಾಕೇಜ್. ಎಲ್ಲರೂ ನೋಡಿ, ಎಲ್ಲರೂ ಫಿಲಮ್ ಓರಿಯೋಗೆ ಸಪೋರ್ಟ್ ಮಾಡಿ ನಮ್ಮ ಮೂವಿ. ಇಲ್ಲಿ ನಮ್ಮ ಹುಡುಗ ಬಂದ ಸಪೋರ್ಟ್ ಮಾಡಿ ನಮ್ಮ ಹುಡುಗರನ್ನ. ಸೊ ತುಂಬ ಖುಷಿ ಆಗ್ತಾ ಇದೆ. ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಮೀಡಿಯಾದವರು ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಡೇ ಫಸ್ಟ್ ಶೋ ಆ್ಯಂಡ್ ತುಂಬ ಕಡೆ ಎಲ್ಲ ಇನ್ಫ್ಯಾಕ್ಟ್ ರಾಕ್ಲೈನ್ ಮಾಲಲ್ಲಿ ಅಲ್ಲೆಲ್ಲ ಕೂಡ ಆಲ್ಮೋಸ್ಟ್ ಹೌಸ್ಫುಲ್ ಆಗ್ತಾ ಇದೆ. ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ. ಆ್ಯಂಡ್ ಇದು ನನ್ನ ಫಸ್ಟ್ ಮೂವಿ ಆ್ಯಸ್ ಅ ಲೀಡ್. ಇದಕ್ಕಿಂತ ಮುಂಚೆ ರಥ ಅವರ ಮೂವಿ ವೈರ ಅಂತೆಲ್ಲ ಮಾಡಿದ್ದೀನಿ. ಆ್ಯಂಡ್ ನನ್ನ ಇಂಟ್ರೊಡಕ್ಷನ್, ರಥ ಅವರ ಪ್ರೊಡ್ಯೂಸರ್ ಮಗ ನಾನು. ನಮ್ಮ ಅಪ್ಪಂಗೆ ಮೂವಿ ಮಾಡಿ ಡ್ಯಾಡ್ ನನಗೂ ಅಂದಾಗ ನಮ್ಮ ಅಪ್ಪ ಹೇಳಿದ್ದು ಒಂದೇ ಮಾತು, ಪ್ರೊಡ್ಯೂಸರ್ ಮಕ್ಕಳು ಎಲ್ಲರೂ ಮೂವಿ ಮಾಡ್ತಾರೆ, ಆದರೆ ನಾನು ಹಾಗೆ ಮಾಡೋಕ್ಕಾಗಲ್ಲ. ನಿನಗೆ ನಿನ್ನ ಸ್ಥಾನ, ನಿನ್ನ ಒಂದು ರೆಕಗ್ನೈಸೇಷನ್ ಗೊತ್ತಾಗಬೇಕು ಅಂದ್ಬಿಟ್ಟು ಇವತ್ತು ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಬೆಳೆಸಿ. ನಮ್ಮ ಅಪ್ಪ ಯಾವಾಗಲೂ ಹೇಳೋದು ಒಂದೇ ಮಾತು, ಆ್ಯಸ್ ಅ ಪ್ರೊಡ್ಯೂಸರ್ ನಾನು ದುಡ್ಡು ಹಾಕ್ತೀನಿ, ನಾನೊಬ್ಬ ಪ್ರೊಡ್ಯೂಸರ್, ನಾನು ದುಡ್ಡು ಹಾಕ್ತೀನಿ. ಅದೇ ಥರ ಆಡಿಯನ್ಸ್ ಕೂಡ ಬಂದು ದುಡ್ಡು ಹಾಕಿ ನೋಡೋದು. ಅವ್ರ ದುಡ್ಡಿಗೆ ನೀನು ಯಾವಾಗ ವ್ಯಾಲ್ಯೂ ಕೊಡ್ತೀಯೋ ಅವಾಗಲೇ ನಾನು ಕೂಡ ನಿನಗೆ ವ್ಯಾಲ್ಯೂ ಕೊಟ್ಟು ನಿನ್ನ ಒಬ್ಬ ಆರ್ಟಿಸ್ಟ್ ಅಂತ ಕನ್ಸಿಡರ್ ಮಾಡಿ ನಾನು ಮೂವಿ ಮಾಡೋದು ಅಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದವ್ರಿಗೆ. ನನ್ನ ಆ್ಯಕ್ಟಿಂಗ್ ನಮ್ಮ ತುಂಬ ಸಪೋರ್ಟ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಡವ್ರ ಮಕ್ಕಳು ಬೆಳಿಬೇಕು ನಿಮ್ಮಿಷ್ಟ, ಆದರೆ ಟ್ಯಾಲೆಂಟೆಡ್ ಮಕ್ಕಳು ಡೆಫಿನೆಟ್ಲಿ ಬೆಳಿಬೇಕು. ಸೊ ಟ್ಯಾಲೆಂಟ್ ಇರೋರಿಗೆ ದಯವಿಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಓರಿಯೋ ಬಂದಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಸರ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ರೆಸ್ಪಾನ್ಸ್ ಎಲ್ಲ ನೋಡಿ, ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದರು. ಆ್ಯಂಡ್ ನಮ್ಮ ಏರಿಯಾದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಮಗೆ ನನ್ನ ಗೊತ್ತಿರೋರು ಆ್ಯಂಡ್ ಪ್ರಮೋಷನ್ ಟೀಮ್ ಅವರು ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಷ್ಟೋ ಜನ ನಾನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನನ್ನ ಆ್ಯಕ್ಟಿಂಗ್ ಎಲ್ಲ ನೋಡಿ, ನನ್ನ ಟ್ಯಾಲೆಂಟ್ ನೋಡಿ ಅವರೇ ನ್ಯೂಸ್ ಪೇಪರ್ ಆ್ಯಡ್ ಕೊಡ್ತಾಯಿದ್ದಾರೆ ಅವ್ರ ಸ್ವಂತ ದುಡ್ಡಲ್ಲಿ. ಆ್ಯಂಡ್ ಪ್ರಮೋಷನ್ ಟೀಮ್ಸ್ಗೂ ಅಷ್ಟೇ, ಅವರೇ ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಸಮ್ ಟ್ರೋಲ್ ಪೇಜಸ್ ನಮ್ಮ ಕಂಟೆಂಟ್ ಇಷ್ಟ ಆಗಿ ಅವ್ರು ಹಾಕ್ಕೊಂಡು, ಸರ್ ನಮ್ಗೆ ಕಂಟೆಂಟ್ ಬೇಕು, ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ಅಂತ ತೊಗೊಂಡು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ನಾನೊಬ್ಬ ಪ್ರೊಡ್ಯೂಸರ್ ಮಗ, ರಥ ಅವರ ಮೂವಿ ಪ್ರೊಡ್ಯೂಸರ್ ಮಗ. ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ನಾನೊಬ್ಬ ಪ್ರೊಡ್ಯೂಸರ್, ನನ್ನ ಮಗಂಗೆ ನಾನು ದುಡ್ಡು ಹಾಕಿ ಮಾಡ್ಬೋದು, ಆದರೆ ಬರೋರು ಕೂಡ ದುಡ್ಡು ಕೊಟ್ಟೆ ನೋಡೋದು. ಸೊ ನೀನು ಯಾವಾಗ ದುಡ್ಡಿಗೆ ವ್ಯಾಲ್ಯೂ ಕೊಡ್ತೀಯೋ, ಅಂದರೆ ಯಾವಾಗ ನೀನೊಬ್ಬ ಆರ್ಟಿಸ್ಟ್ ಆಗ್ತೀಯೋ ಅವಾಗ ನಾನು ನಿನಗೊಂದು ಮೂವಿ ಮಾಡ್ತೀನಿ ಅಂದರು. ಸೊ ನನ್ನ ಒಂದು ಶ್ರಮ, ನನ್ನ ಒಂದು ಪ್ರಯತ್ನದಲ್ಲಿ ನನ್ನ ಒಂದು ಚಾನ್ಸ್ ಸಿಕ್ಕಿ ನನಗೆ ನಂದನ್ ಪ್ರಭು ಸರ್ ಒಂದು ಚಾನ್ಸ್ ಕೊಟ್ಟಿದ್ದರು. ಆ ಚಾನ್ಸ್ ನಾನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡಿ ಇವತ್ತು ರಿಲೀಸ್ ಆಗಿದೆ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಆ್ಯಂಡ್ ಈ ಇಯರ್ ಇನ್ನೂ 2 ಮೂವಿ ಬರ್ತಾ ಇದೆ. ಪಲ್ಲಕ್ಕಿ ಮೂವಿ ಡೈರೆಕ್ಟರ್ ನರೇಂದ್ರ ಬಾಬು ಸರ್, ಅವ್ರ ಮೂವಿ ಕತೆ ಗೊತ್ತಿಲ್ಲ ಶೂಟಿಂಗ್ ಶುರು ಅಂದ್ಬಿಟ್ಟು ಸೋಮಶೇಖರ್ ಸರ್ ಪ್ರೊಡ್ಯೂಸರ್. ಆ ಮೂವಿ ಕೂಡ ಇನ್ನು ಈ ವರ್ಷದಲ್ಲೇ ಬರುತ್ತೆ.
ಆ್ಯಂಡ್ ಯೋಗರಾಜ್ ಸರ್ ಅಂದ್ಬಿಟ್ಟು ಇದಕ್ಕಿಂತ ಮುಂಚೆ ಭಾಳಷ್ಟು ಮೂವಿಗಳು ಮಾಡಿದ್ದಾರೆ. ಆ್ಯಂಡ್ ನಾಲ್ಕವರೆ ಯಾರು ಮುಹೂರ್ತ ಅದರಲ್ಲೂ ಕೂಡ ಹೀರೋ ಬರ್ತಾ ಇದ್ದೀನಿ. ಹೀರೋ ಅನ್ನಲ್ಲ, ಲೀಡ್ ಕ್ಯಾರೆಕ್ಟರ್ ಆಗಿ ಬರ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ನೀವು ನನ್ನ ಹೀರೋ ಅಂತ ಒಪ್ಕೊಂಡ್ರೆ ಅವತ್ತು ನಾನು ಹೀರೋ ಆಗ್ತೀನಿ. ಆದರೆ ನಾನು ಹೀರೋಕ್ಕಿಂತ ಜಾಸ್ತಿ ಒಬ್ಬ ಆ್ಯಕ್ಟರ್ ಆಗಿ ಎಲ್ಲ ಕಡೆ ಮಿಂಚ್ಬೇಕಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾಗೋಸ್ಕರ ನಾನು ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೀನಿ, ಹಾರ್ಸ್ ರೈಡಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ಆ್ಯಂಡ್ ದೆನ್ ಜಿಮ್ನಾಸ್ಟಿಕ್ ಕ್ಲಾಸ್ ಹೋಗಿದ್ದೀನಿ, ಫೈಟಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ. ಮೂವಿಗೆ ಏನು ಬೇಕು ಕಂಪ್ಲೀಟ್ ರೆಡಿ ಆಗೇ ಮುಂದೆ ಬಂದಿದ್ದೀನಿ. ಒಬ್ಬ ಪ್ರೊಡ್ಯೂಸರ್ ಮಗ ಅನ್ನೋದೊಂದು ಇದೆ, ಇಲ್ಲ ಅಂತಿಲ್ಲ. ಯಾಕಂದರೆ ಇಂಡಸ್ಟ್ರಿಲಿ ಒಂದು ಬ್ಯಾಕ್ ಬೋನ್ ಬೇಕೇ ಬೇಕು. ಬಟ್ ಅದನ್ನೇ ಹಿಡ್ಕೊಂಡ್ರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಸೊ ನನ್ನ ಪ್ರಯತ್ನ ಏನು ಬೇಕು, ನನ್ನ ಟ್ಯಾಲೆಂಟ್ಸಿಗೆ ಮೂವಿಗೆ ಏನೇನು ಕಲಿಬೇಕು ಪ್ರತಿಯೊಂದು ಕಲಿತು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಕಾಲೇಜ್ ಮೇಟ್ಸ್ ಎಲ್ಲ ಬಂದಿದ್ದರು. ಇನ್ಫ್ಯಾಕ್ಟ್ ನಾನು ಸಖತ್ ಇಂಟ್ರೋವರ್ಟ್, ಯಾವ ಹುಡುಗಿಯ ಜೊತೆನೂ ಅಷ್ಟಿರಲ್ಲ. ಆ್ಯಂಡ್ ಇವಾಗ ನೋಡಿದ್ರೆ ಸ್ಕ್ರೀನ್ ಮೇಲೆ ಆಲ್ಮೋಸ್ಟ್ ಸ್ಮೂತ್ ಸೀನ್ ಎಲ್ಲ ಇದ್ದಿದ್ದಕ್ಕೆ ಎಲ್ಲ ಕಡೆ ಇವಾಗ ಇನ್ನು ಒಂದು ವಾರ ಆಲ್ಮೋಸ್ಟ್ ಇನ್ನು ನನ್ನ ಕಾಲೇಜ್ ಡೇಸ್ ಮುಗಿಯೋವರೆಗೂ ಚಿನ್ನು ಅಂತಲೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಲಾ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಿನಿಮಾ ರಿಲೀಸ್ ಆಗಿದೆ, ನಿಮ್ಮ ಕನಸಿನ ಕೂಸು ಓರಿಯೋ, ಏನು ಹೇಳ್ತೀರಿ? ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಚಿತ್ರಕಥೆ ಎಲ್ಲ ಮಾಡಿ ಡಿಫ್ರೆಂಟಾಗಿ ಚಿತ್ರಕಥೆ ಮಾಡಿದ್ದೀವಿ. ಒಟ್ಟಿನಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ವಿ. ಇನ್ನೇನಿದ್ರು ಜನಗಳು ಪ್ರೇಕ್ಷಕರು ನಮ್ಗೆ ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೀವು ರಜನಿಕಾಂತ್ ಅವರ ಅಪ್ಪಟ ಅಭಿಮಾನಿ. ಅವತ್ತಿನ ಕಾಲಕ್ಕೆ 108 ಅಡಿ ಕಟೌಟ್ ಹಾಕಿದ್ರೆ ಪ್ರೀತಿಯ ಲೋಕದಲ್ಲಿ. ಹೌದು. ಸೊ ಇದೇ ಸ್ಪೆಷಲ್ ಮಾಡಿದ್ರೆ ಇದರಲ್ಲಿ ಅದೇ ಸಿನಿಮಾದಲ್ಲಿ ಹಾಕಿದ್ದೀನಿ ರಜನಿಕಾಂತ್ ಸರ್ನ. ಏಕೆಂದರೆ ಅವ್ರನ್ನ ನನಗೆ ಸ್ಫೂರ್ತಿ. ನಾನೊಬ್ಬ ಡೈರೆಕ್ಟರ್ ಆಗೋಕ್ಕೆ ಕಾರಣ ಅವರೇ ನನಗೆ, ಅವರು ಮತ್ತು ಅಬ್ದುಲ್ ಕಲಾಂ ಸರ್. ಹಾಗಾಗಿ ಆ ಒಂದು ಪ್ರಯತ್ನ ಮಾಡಿದ್ದೀನಿ. ಸರ್, ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ನಮ್ಮನ್ನ ರೆಕಗ್ನೈಸ್ ಮಾಡಿ ಈ ಒಂದು ಮೂವಿ ಚಾನ್ಸ್ ಕೊಟ್ಟಿರೋದು ನಂದನ್ ಪ್ರಭು ಸರ್ ಅವರು. ಈಗ ಅವರು ನಮಗೇನು ಅಂದರೆ ಸರ್ರು ಈಗ ಥಿಯೇಟ್ರಲ್ಲಿ ನೋಡ್ತಾ ಇರೋರು ಜನ ಹೇಳಬೇಕು, ನಾವು ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಡೆಬ್ಯೂ ಆಗಿರೋದ್ರಿಂದ ನಮ್ಮ ಸರ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹಂಗೇನೆ ಜನಗೂ ಅದೇ ಥರ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು ಅಂತ ನಾನು ಅನಿಸ್ತೀನಿ ಸರ್. ನೀವು ಫೈನಲಿ ಸರ್ ನಮಸ್ತೆ. ಸೊ ಏನು ಹೇಳ್ತೀರಿ? ನನಗೆ ಈ ಒಂದು ಅದ್ಭುತವಾದಂಥ ಸಿನಿಮಾದಲ್ಲಿ ನನಗೆ ನಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಪೂಜ್ಯ ದಿಗ್ದರ್ಶಕ ಮಹೋದಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ. ಕನ್ನಡದ ಪ್ರೇಕ್ಷಕರು ಈ ಸಿನಿಮಾವನ್ನು ಕೈ ಹಿಡಿದು ಗೆಲ್ಲಿಸಬೇಕು. ರೆಕಾರ್ಡಿಂಗ್ ಆಗಿರಬಹುದು, ಛಾಯಾಗ್ರಹಣ ಆಗಿರಬಹುದು, ಆಮೇಲೆ ಸಾಂಗ್ಗಳಾಗಿರಬಹುದು, ಸೀನ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅಲ್ಟಿಮೇಟಾಗಿ ಕಥೆಯ ಎಲ್ಲೂ ಕೂಡ ಬೋರ್ ಹೊಡಿದೇನೆ ನಾವು ಕೊಟ್ಟಂಥ ಹಣಕ್ಕೆ ಒಂದು ತಕ್ಕನಾದಂತಹ ಬೆಲೆಯನ್ನು ಕೊಡೋಕ್ಕೆ ಇದು ಓರಿಯೋ ಸಿನಿಮಾ ಸಿದ್ಧವಾಗಿದೆ. ಹಾಗಾಗಿ ಕನ್ನಡದ ಪ್ರೇಕ್ಷಕ ಮಹಾಪ್ರಭುಗಳು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ಅದ್ಭುತವಾಗಿ ಮೂಡಿಬಂದಿದೆ. ಯಾಕೆಂದರೆ ನಾನು ನಟಿಸಿದ್ದೀನಿ ಅನ್ನೋದಕ್ಕೆ ಹೇಳೋದಕ್ಕಿಂತ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಜನ ನೋಡಬೇಕು, ಸರಿ ಹೌದು ಇದು ಹೇಳಿರೋದು ಸತ್ಯ ಅನ್ನೋದು ಅವ್ರಿಗೂ ಕೂಡ ಮನವರಿಕೆ ಆಗುತ್ತೆ. ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳನ್ನು ಬೆಳೆಸಬೇಕು, ಗೆಲ್ಲಿಸಬೇಕು. ಮತ್ತು ನಮಗೆ ಅವಕಾಶ ಕೊಟ್ಟಂತಹ ನನ್ನ ಅನ್ನದಾತ ಮಹಾಪ್ರಭುಗಳು ಮತ್ತು ನಂದನ್ ಪ್ರಭು ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ ಮಾಡಿ. ನಮಸ್ತೆ. ರಿಯಾಕ್ಷನ್ ಆಯಿತಾ ಸರ್? ನೀವು ಈ ಕಡೆ ಬಂದ್ಬಿಡಿ. ಎಕ್ಸಿಟ್ ಅಲ್ಲ, ಬಂದ್ಬಿಡಿ ಈ ಕಡೆ. ಸರ್, ಸಿನಿಮಾ ನೋಡಿದ್ದೀರಿ, ಹೇಗಿದೆ ಸರ್? ಖಂಡಿತ ಅದ್ಭುತವಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರಲ್ಲಿ ಏನಿಲ್ಲ ಅಂತ ಕೇಳಿ, ಏನಿಲ್ಲ ಸರ್, ಪ್ರತಿಯೊಂದು ಇದೆ, ಎಲ್ಲನೂ ಇದೆ. ಆಮೇಲೆ ದೇಶ ಪ್ರೇಮ ಅನ್ನೋದೇನಾದರೂ ಇದ್ದರೆ, ಅಂದರೆ ದೇಶಕ್ಕಾಗಿ ಏನಾದರೂ ಮಾಡಬೇಕಂತಿದ್ರೆ ಈ ಸಿನಿಮಾ ಖಂಡಿತ ಒಂದು ಒಳ್ಳೆಯ ಉದಾಹರಣೆ ಇದೆ. ಅಂದರೆ ನಾವು ಕೊರೋನಾ ಇದೆಲ್ಲ ದಾಟ್ಕೊಂಡು ಬಂದಿದ್ದೀವಿ, ಅದೇ ಬೇಸ್ ಮೇಲೆ ಈ ಸಿನಿಮಾ ಇದೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸಿನಿಮಾ ಇದು. ಮತ್ತು ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಇರೋವಂಥ ಸಿನಿಮಾ. ಆಮೇಲೆ ಯೂಟ್ಯೂಬರ್ಸು ನಾವೆಲ್ಲೆಲ್ಲೋ ಹೋಗಿ ವಿಡಿಯೋ ಮಾಡ್ತೀವಿ, ಅದು ಭಯೋತ್ಪಾದಕರಿಗೆ ಎಷ್ಟು ನಾವು ಆಸ್ಕೊಟ್ಟಂಗೆ ಆಗುತ್ತೆ ಅನ್ನೋದು ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಆಮೇಲೆ ಕತೆ ಸ್ಕ್ರಿಪ್ಟ್ ಇದೆಯಲ್ಲ, ಸ್ಕ್ರಿಪ್ಟ್ ಅಲ್ಟಿಮೇಟ್ ಆಗಿದೆ. ಎಲ್ಲೂ ನಿಮಗೆ ಬೋರ್ ಹೊಡ್ಸಲ್ಲ, ಮತ್ತು ಕುಣಿಸುತ್ತೆ. ಅಂದರೆ ಅಲ್ಗಾಡ್ಸಲ್ಲ, ನಮ್ಮನ್ನ ಆ ಕಡೆ ಈ ಕಡೆ ಅಲ್ಗಾಡ್ಸಲ್ಲ. ರೆಕಾರ್ಡಿಂಗ್ ಅಂತೂ ಅದ್ಭುತ, ಸೂಪರಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಕೂಡ ಸಾಯಿ ಕಿರಣ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸ್ನೇಹಿತರು ಬನ್ನಿ
ಇವರು ನಮ್ಮ ಬ್ಯೂಟಿ ಸಿನಿಮಾದಲ್ಲಿ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನನ್ನ ಜೊತೆ ಕೂಡ ಪಾತ್ರ ಮಾಡಿದ್ದಾರೆ. ಆದರೆ ನಾನು ಇಲ್ಲಿ ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡಿದ್ದು ಭಾಳ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ನಾನು ಹೇಳ್ತಿರೋಂಥಷ್ಟು ಪಾಯಿಂಟ್ಸು ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪ್ರೇಕ್ಷಕರ ಮಧ್ಯೆ ನೋಡಿದ್ದೀರಾ? ಐ ಆಮ್ ಗ್ಲಾಡ್ ಟು ಬಿ ಅ ಪಾರ್ಟ್ ಆಫ್ ದ ಮೂವಿ ಆ್ಯಂಡ್ ಈ ಮೂವಿಗೆ ನಾವು ತುಂಬ ಹಾರ್ಡ್ ವರ್ಕ್ ಹಾಕಿದ್ದೇವೆ. ಮೂವಿ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇದು ತುಂಬ ಇಂಪಾರ್ಟೆಂಟ್ ಇದೆ ಮೂವಿಗೆ. ಸೊ ಪ್ಲೀಸ್ ವಾಚ್ ದ ಮೂವಿ ಆ್ಯಂಡ್ ಗಿವ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಐ ಹೋಪ್ ಯು ಆಲ್ ರಿಯಲಿ ಎಂಜಾಯ್ ಇಟ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ. ಸೊ ಕನ್ನಡ ಇಂಡಸ್ಟ್ರಿಗೆ ಆಲ್ವೇಸ್ ತುಂಬ ಗ್ರೇಟ್ಫುಲ್ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ಎಲ್ಲರಿಗೆ. ಇವರಲ್ವಾ ಯಾರು? ಥ್ಯಾಂಕ್ ಯು. ನನಗೆ ಪ್ರೀತಿಯ ಲೋಕ ಸಿನಿಮಾದಿಂದ ಪರಿಚಯ ಆಗಿದ್ದು. ಆದರೆ ನನ್ನ ಸಿನಿಮಾದಲ್ಲಿ ಪರಿಚಯ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಬರಲಿಲ್ಲ ಸಿನಿಮಾ. ಏನು ಮಾಡಿದ್ದಾರೆ, ಯಾಕೆಂದರೆ ಪ್ರೀತಿಯ ಲೋಕ ಸಿನಿಮಾ ಆದಮೇಲೆ ಭಾಳ ವರ್ಷಗಳ ನಂತರ ಈ ಒಂದು ಸಿನಿಮಾ ಮಾಡಿದ್ದಾರೆ. ಇಷ್ಟು ವರ್ಷ ಯಾಕೆ ಗ್ಯಾಪ್ ತೊಗೊಂಡ್ರು, ಇಷ್ಟು ವರ್ಷ ಗ್ಯಾಪ್ ತೊಗೊಂಡು ಏನು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ಬಂದೆ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಗೆದ್ದಿದ್ದಾರೆ, ನಂದನ್ ಪ್ರಭು ಸರ್ ಗೆದ್ದಿದ್ದಾರೆ. ಸಿನಿಮಾನ ಪ್ರೇಕ್ಷಕರು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.